ಅಕ್ಕಾರ ಎಷ್ಟು ರೊಕ್ಕದಾಗ ಬೇಕ್ರಿ ಸೀರಿ? ಈಗ ಎಷ್ಟು ರೊಕ್ಕ ಅಂತ ಹೇಳಿದ್ರೆ ತೆಗಿಯೋ ಹಣ್ಣಿನ ತೆಗಿ ಒಂದೆರಡು ಚಲೋ ಅವ ನೋಡ್ತೇವೆ. ರೊಕ್ಕ ತಗೊಂಡು ಏನ್ ಮಾಡ್ತಿದ್ದಿ? ಮೊದ್ಲು ಅರಿವು ಚಲೋ ಇರ್ಬೇಕಲ್ಲ. ಅಲ್ರಿ ನಿಮ್ ಬಜೆಟ್ ಹೇಳ್ರಿ ಅಕ್ಕಾರ, ಅಂದ್ರ ತೆಗಿತೇನ್ರಿ ನಾನು. ನಮ್ ಕಡೆ ಏನು 20,000 ಮಟ ಅದಾವ ಸೀರಿ. ಅಯ್ಯಯ್ಯ, ಏನ ರೊಕ್ಕಿಂದ ಸೀರೆ ತಗೊಳಕದ್ದೆ ಅಂತ ಮಾಡಿ ಏನ್ ನಿಂದ ಕತಿ? ಹಾ, 20,000 ಅಂತ 1,00,000 ಅಂತ ಎಷ್ಟ್ರ ಯಾಕಿರುವಲ್ಲಕ? ಮೊದ್ಲು ಅರಿವಿ ಮನ್ಸಿಗೆ ಬರ್ಬೇಕಾ ನಮಗ? ರೊಕ್ಕ ತಗೊಂಡು ಏನ್ ಮಾಡ್ಬೇಕ? ಅಲ್ಲ, ಈ ಲಕ್ಷ್ಮಿಂದು ಅಕ್ಕ 2,000 ರೂಪಾಯಿ ಗೌರ್ಮೆಂಟ್ ಹಾಕಿದ್ದು ತಗೊಂಡ್ ಬಂದೀವಿ ಸೀರೆ ತರಾಕು. ಮತ್ 20,000 1,00,000 ಮಾತಾಡ್ತಾರಲ್ರಿ ಇಪ್ಪ. ಮತ್ ಅವನು 20,000 ಸೀರೆ ತೆಗೆದ್ರು ಮತ್ ನಮಗ್ ಫಜೀತಿ ಆಗ್ತೈತಿ. ಎಲ್ಲಾರ್ದು ರೊಕ್ಕ ಕೂಡ್ಸಿದ್ರ 10,000 ರೂಪಾಯಿ ಆಗೋದಿಲ್ಲ ನಮ್ದು ನೆಟ್ಟಾಗ. ಏ ಪಾತಿ ಸುಮ್ನಿರ್ಲಿ, ಅವ್ನ್ ಕೇಳಿಳಿತ್ತೆ ನೋಡಾಕಿನ್ ರೊಕ್ಕ ಕೊಡ್ಬೇಕನ್ಲೆ. 20,000 ನೋಡೋನು 1,00,000 ನೋಡೋನು ಮುಟ್ಟಿ ನೋಡಿ ಪ್ರೇಮ ಕಾಕೊಂಡ್ರೆ ಅಥವಾ ತೋರಿಸ್ತೀನಿ. ಬೇರೆ ಅಂಗಡಿಗೆ ಹೋಗೋಣ ತಣ್ಣಗ. ಇವು ಹಳ್ಳಿ ಮಂದಿ ಇದ್ದಂಗ ಅದಾರ. ತಡಿ, ಇವ್ರಿಗೆ ಬರಬ್ಬರಿ ಟಪ್ಗೆ ಹಾಕಿದ್ರಾತ. 100-200 ರೂಪಾಯಿ ಹೆಚ್ಚಿಗೆನೆ ಹೇಳ್ತೇನೆ ಸೀರೆಗೆ ಇವ್ರಿಗೆ. ಕುಂದ್ರಿ ಅಕ್ಕಾರ, ತೋರಿಸ್ತೇನೆ. ಅಕ್ಕಾರ ನೋಡ್ರಿ, ನವರಾತ್ರಿ ಸ್ಪೆಷಲ್ ಇವು 9 ತರ ಕಲರ್. ದಿನಾ ಒಂದೊಂದು ಉಟ್ಕೊಂಡು ಬನ್ನಿ ಗಿಡಕ್ಕೆ ಹೋಗೋದು ಇವನ್ನ. ಅಯ್ಯ, ಎಂತ ಚಂದ ಅದ ನೋಡ. 9 ದಿನ 9 ಕಲರ್, ಒಂದಕ್ಕಿಂತ ಒಂದ್ ಚಂದ ಅದ ನೋಡು. ಎಷ್ಟತ್ತಮ್ಮ ರೇಟ್ ಇವ? ಇವು ಒಂದೊಂದು ಸೀರೆಗೆ 1,100 ರೂಪಾಯಿ ಬೀಳ್ತಾವ್ರಿ. ಇವು ನಿಮಗಂತ ಹೇಳಿ ಡಿಸ್ಕೌಂಟ್ ಮಾಡ್ತೀನಿ. ಒಂದೊಂದು ಸೀರೆಗೆ 1,000 ಅಂತ ಅಂದ್ರೆ 9,000 ರೂಪಾಯಿ ಆಕೈತಿ ನೋಡ್ರಿ ಅಕ್ಕಾರ. 9 ಸೀರೆ ಕೊಟ್ಟು ಬಿಡ್ತೇನೆ. 1,000 ರೂಪಾಯಿ ಒಂದ್ ಸೀರೆ? ಅಲ್ಲ, ಇವೇನ್ ರೇಷ್ಮೆ ಸೀರೆ? ನೀವು 1,000 ರೂಪಾಯಿ ಕೊಡಾಕಿದಕ್ಕೆ ಅದ ಅಂತಾನೆ ಹಳೆ ಮುದ್ಕೆರ ಸೀರೆ ಇದ್ದಂಗ ಅದಾವು. ಏ ಲಕ್ಷ್ಮಕ್ಕ, ಅವಳೆ ಅಂಗಡಿ ಕರ್ಕೊಂಡ್ ಬಂದಿ ಬಿಡ ಯವ್ವ. ಅಲ್ಲಿ ಮೂಲಾಗ ಮ್ಯಾಲ ಹತ್ತಿ ಹೋಗಿದ್ವಲ್ಲ, ಎಂತ ಚಲೋ ಸೀರೆ ಕೊಡ್ತಿದ್ನವ. ಯಾವ್ದು ಮ್ಯಾಲ ಹೋಗಿದ್ದೀವಲ್ಲಿ? ಥೋ, ಹಂಗ ಅನ್ನಕತ್ತೇನೆ. ಸುಮ್ನೆ ಹೂ ಅನ್ನ ನೀನೆ. ಪಾರಿ ಏನ್ ಸನ್ನಿ ಮಾಡ್ತಾಳೆ ಈಕಿ? ಥೋ, ಸುಮ್ನೆ ಹೂ ಅನ್ನ ಅಂತಾಳ. ಹೂ ಅನ್ನ ಸುಮ್ನೆ ಅಂದ್ರ ಅವ್ ಕಡಿಮೆ ಮಾಡ್ತಾನ ರೇಟ್. ಅಯ್ಯ ಅಕ್ಕಾರ, ಮತ್ತೆ ಯಾಕೆ ಬೇರೆ ಅಂಗಡಿಗೆ ಹೋಗ್ತೀರಿ? ಎಲ್ಲ ಕಡೆ ಒಂದ. ಇಲ್ಲೇ ನಾನು ಇನ್ನೊಂದು ರೇಟ್ ಕೇಳ್ರಿ. ನನ್ನ ರೇಟ್ ಹೇಳೇನಿ, ನಿಮ್ ರೇಟ್ ಏನ್ ಕೇಳ್ರಿ. ಯಪ್ಪ, ಇನ್ನೊಂದೆರಡು ತೆಗಿ. ಒಂದ ತೋರ್ಸ್ ಕುಂತಿಲ್ಲ ಹಂಗ. ಇವು ನೋಡ್ರಿ ಹೊಸ ಮಾಲ್ರಿ ಅಕ್ಕಾರ. ಇನ್ನು ಯಾರು ತಗೊಂಡಿಲ್ಲ, ನೀವ ಫಸ್ಟ್ ನೋಡಾಕತ್ತಿದ್ದ. ಇವು ಲಕ್ಷ್ಮಕ್ಕ ಮೆತ್ತಗ ಚಲೋ ಅದಾವ, ಆದ್ರ ಹಳತರಕ್ಕಿದ್ದಂಗ ಅದಾವ, ಉಟ್ಟು ಬಿಟ್ಟಿದ್ದು. ಅಯ್ಯಯ್ಯ ಅಕ್ಕಾರ, ನೀವೇನ್ರಿ ನಮ್ಮ ಅಂಗಡಿ ಮರ್ಯಾದೆ ತೆಗ್ದಿರಿ? ಉಟ್ಟು ಬಿಟ್ಟಿದ್ ಸೀರೆ ಮಾರ್ತಾರನ್ರಿ? ಅವು ಎಂತಾರು ಉಡಾರ ಅಂತ ಮಾಡಿರಿ ನೀವು? ಡಾಕ್ಟರ್ ಜನರು ಉಡ್ತಾರ ಇಂತಾವ್ ಸೀರಿ. ತಮ್ಮ, ನಮಗೆ ಡಾಕ್ಟರ್ ಪೌದಾರ ಉಡೋದ್ ಬೇಡ ಸೀರೆ. ಏನ ನಾವೆಲ್ಲ ಡಾಕ್ಟರ್ ಸೀರೆ ಉಟ್ಕೊಂಡು ಮಂದಿ ಮಕ್ಕಳಿಗೆ ಸೂಜಿ ಚುಚ್ಕೊಂತ ಹೋಗೋಣ? ಹಾ, ಚಂದಾಗಿ ನಮ್ಮಂತಾರ ಹಳ್ಳಿ ಮಂದಿ ಉಡೋವ್ ತೋರಿಸ್ತೀನಿ. ಇಲ್ಲ ದಡಿ ಸರಿಗಿದ್ದಿದ್ವ ಮುಂಜಾನೆ ದ್ಯಾರ ಮಕ್ಕ ನೋಡೇನೆ. ಏನು ಇವತ್ತು ಬೋಣಿಗಿ ಮಾಡ್ತಾವ ಏನಿಲ್ಲ? ಇಲ್ಲದಾವ್ ನೋಡ್ರಿ ಅಕ್ಕಾರ. ಇವು ಲೈಟ್ ಕಲರ್ನ್ಯಾಗ ಅಂಬರ್ ಪತ್ಲು ಬರ್ತಾವ್ರಿ. ನೀವು ದಡಿ ಶರಗ್ ಅಂದ್ರಲ್ಲ ಆ ಟೈಪ್ ಬರ್ತಾವ ಇವು. ಹೋಯ್ತಮ್ಮ, ನಮಗೇನ ವಯಸ್ಸಾಗಿ 70-80 ಆಗ್ಯಾವ ಅಂತ ಮಾಡಿ ಏನ ಅಂಬರ್ ಪತ್ಲ ತೋರ್ಸಾತಿಯ? ನಮ್ಮ ಅತ್ತಿಗಳು ಉಡಂತವ. ಏ, ನಿನ್ನ ಅಂಗಡ ಸೀರೆ ಅದಾವನ ಇಲ್ಲ? ಅಲ್ರಿ, ನೀವೇನ ಅಂತಿರಲ್ಲ ದಡಿ ಶರಗ್ ಇರ್ಬೇಕಂತ ಹೇಳಿ, ಮತ್ತ ಅದಕ್ಕೆ ತೋರ್ಸಿದೆ ಇವನ ಅಂಬರ್ ಪತ್ಲ. ಇಲ್ಲಡ, ನಾವ್ ಯಾರು ಅಷ್ಟು ವಯಸ್ಸುಗಳದ ಯಾರು ಮುದುಕರಾಗಿರ್ಲಿಲ್ಲ. ಚಂದಾಗ ಹೊಸ ಡಿಸೈನ್ ತೋರಿಸ್ತೀನಿ, ಎದ್ದು ಹೋಗೋಣ. ಹಾ ತಡ್ರಿ ಅಕ್ಕಾರ, ಹೊಸಾದ ಲೇಟೆಸ್ಟ್ ಕ್ಯಾಟ್ಲಾಗ್ ಬಂದೈತಿ, ಅದನ್ನ ತೋರಿಸ್ತೇನೆ ತಡ್ರಿ ನಿಮಗೆ. ಇಲ್ಲೋಡ, ಹೊಸಾವು ಊರಾಗ ಯಾರು ಉಟ್ಟಿರ್ಬಾರ್ದು. ಮತ್ತವನ್ನ ನಾವು ವೈದಿಂದ ಯಾರ ಅಂಗಡಿ ತಂದಿರಿ ಅಂತ ಕೇಳ್ಬೇಕ. ಅಂತಾವ್ ಚಂದಾಗಿ ತೋರಿಸಿದಿ ತಗೊಂತೇವೆ ನಾವು. ಇಲ್ಲಾಂದ್ರೆ ತಣ್ಣಗೆ ಬೇರೆ ಅಂಗಡಿಗೆ ಹೋಗ್ತೇವಲ್ಲ, ಕಾಯಂ ತಗೊಳ್ಳೋ ಅಂಗಡಿ ಐತಿ ನಮ್ದು. ಯಪ್ಪ, 5 ಮಂದಿಯಾಗ ಒಂದು 3 ಮಂದಿಯರು ತಗೊಂತಾರ. ತಡಿ, ಮತ್ತೆ ಒಂದಿಷ್ಟು ತೋರ್ಸೇ ಬಿಡೋಣ ಇವ್ರಿಗೆ. ನೋಡ್ರಿ ಅಕ್ಕಾರ, ಈಕಿ ಉಟ್ಕೊಂಡಲ್ಲ ಸೇಮ್ ಹಿಂಗಾದವ್ರಿ. ಕ್ಯಾಟ್ಲಾಗ್ ಪೀಸ್ ಒಂದೊಂದು ಬರ್ತಾವ್ರಿ ಬಾಕ್ಸ್ನ್ಯಾಗ. ಇವು ನಿಮ್ಗೆ 800 ರೂಪಾಯಿ ಬೀಳ್ತಾವ್ರಿ. ದಡೀಶರ್ಗ ಕುಡೆ ಅದಾವ್ರಿ. ಇನ್ನೇನ ಸೀರೆ ಮಾತ್ರ ಮೆತ್ತಗ ಹಂಗ ಬೆಣ್ಣೆಗ್ಯಾವ ನೋಡ್ರಿ. ಚಂದ ಐತಿ ನೋಡ್ರಿ ಸೀರೆ. ತೆಗಿರಿ, ಇಂತಾವ ತೆಗಿರಿ ಇನ್ನೊಂದೆರಡು. ಇದು ನೋಡ್ರಿ ಮಧುಬಾಲ ಸಿಲ್ಕ್. ಇದನ್ನ ಉಟ್ಕೊಂಡ್ರಿ ಅಂದ್ರೆ ನಿಮ್ಮ ಯಜಮಾನ್ರುಗಳು ನಿಮ್ಮನ್ನ ನೋಡ್ತಾರ. ನಮ್ ಗಂಡುಗಳಿಗೆ ಹಡ್ಸ್ಕಾಶ್ ಮಸಡಿವು ಅವಕ್ಕೆಲ್ಲ ನಾವು ಚಂದ ಕಾಣ್ಬೇಕಪ್ಪ. ಹೆಂಡ್ರ ಕೂಡ ನಿಷೇಧಾಗಟ ನಾವು ಚಂದ ಕಾಣ್ತೇವೆ. ಅವು ರಾತ್ರಿ ನಮ್ಗೆ ದೆವ್ವಾಗಿರ್ತಾವೆ, ಮುಂಜಾನೆ ಎದ್ದು ಗಂಡಾಗಿರ್ತಾವೆ. ನಾವು ರಾತ್ರಿ ದೇವಿ ಆಗಿರ್ತೇವೆ, ಮುಂಜಾನೆ ಎದ್ದು ದೆವ್ವಾಗಿರ್ತೇವೆ ಅವ್ರ ಕಣ್ಣಾಗ. ಯಪ್ಪ, ಅವ್ಕರು ಚಂದ ಕಾಣ್ಲಿ ಬಿಡ್ಲಿ, ಅವ್ಕರು ಸಾಬರಿ ಎದಕ್ ಬೇಕು ನೆನಪು ಮಾಡ್ಬೇಡ. ಬಡ ಬಡ ತೆಗಿ ಇನ್ನೊಂದೆರಡು ಇಂಥವ ದಡಿ ಸರಿಗಿದ್ದಿದ್ದು. ಇವರ ಮನ್ಸಿಗೆ ಬರ್ತಾವ ಏನಿಲ್ಲ, ತಲೆ ಹಿಡ್ಸ್ಯಾವ ಇವು. ಇದು ನೋಡ್ರಿ ಅಕ್ಕಾರ, ಶರಪಂಜರ ಪಿಕ್ಚರ್ದಾಗ ಕಲ್ಪನಾ ಹುಟ್ಟಿದ ಸೀರೆ ಇದು. ಇದನ್ನ ಹುಟ್ಟ ಹುಚ್ಚಾಕಳಕಿ ನಾನು ನೋಡ್ದೆ ರೀ. ನಾನು ಇಲ್ಲೇ ಕಳ್ಕೊಂಡೆ ರೀ. ನೀವು ಒಂದೇ ಒಂದು ಅವಕಾಶ ಕೊಡ್ಬೋದಿತ್ತಲ್ಲ ರೀ. ನೀವು ಒಂದೇ ಒಂದು ಅವಕಾಶ ಯಾಕೆ ಕೊಡ್ಲಿಲ್ಲ? ಹಿಂಗ ಅನ್ಕೊಂತ ಊರು ತುಂಬ ಅಡ್ಡಾಡ್ಬೇಕಂತ ಮಾಡಿಸಿ ಏನ ಏನ್ ನಮ್ನ? ಹಾ, ನೆಟ್ಟಿಗೆ ಸೀರೆ ತೋರಿಸ್ತೀನಿ ಇಲ್ಲ ಚಂದನವ. ಅಯ್ಯೋ ಅಯ್ಯೋ, ಈ ಹೆಣ್ಮಗಳು ಏನೇವ ಕಲ್ಪನಾ ಮೈ ಮೇಲೆ ಬಂದಂಗ ಮಾಡಾಕತ್ತಾವಲ್ಲ. ಇನ್ನು ಎಂಥ ಸೀರೆ ತೋರಿಸ್ಬೇಕು ಇವು? ಮುಂಜಾಲಿಂದ ಕುಂತಾವು, ಇನ್ನು ಏಳ ಮಾತ ತೆಗಿವಲ್ವು, ಒಂದು ಸೀರೆನೂ ತಗೋವಲ್ವು. ಇದು ನೋಡ್ರಿ ಅಕ್ಕಾರ, ಇಂಗ್ಲಿಷ್ ಡಿಸೈನ್ ಅಂತ ಹೇಳಿ
A1 ಕ್ವಾಲಿಟಿ ಇದ್ರಿ ಸೀರೆ ಮಾತ್ರ ಹಂಗೈತ್ರಿ. ನೀವು ಉಟ್ಕೊಂಡು ಹೊಂಟ್ರಿ ಅಂದ್ರೆ ನಿಮ್ಮನ್ನ ನೋಡ್ತಾರೆ ಎಲ್ಲಾರು. ಪರಕರ ಬೇಷದಾವನ್ರಿ ಸೀರಿ ಇಂಗ್ಲೀಷ್ರು ಉಡವ ಓಯಪ್ಪ ಇಂಗ್ಲೀಷ್ರು ಪಂಗ್ಲೀಷ್ರು ತೋರಿಸ್ಬಿಡ ನಮ್ಮ ಕರ್ನಾಟಕದ ಮಂದಿ ಕನ್ನಡ ಮಂದಿ ಉಡವ್ ತೋರಿಸ್ ನಮಗೆ ಇಂಗ್ಲೀಷ್ರು ಅವನ್ನೇನ್ ತೋರಿಸ್ತೀಯಾ ಎಲ್ಲ ಮೈ ಪೈ ಕಾಣಿಸ್ಕೊಂತ ಅಡ್ಡಾಡ್ತಾವ ಊರ ಮಾನ್ಗೇಡಿ ನೀನ್ ಹೇಳ್ತಿದ್ರೆ ಅಂತವ ಇಂಗ್ಲೀಷ್ರು ಉಡಿಸ್ಕೊ ಹೋಗ. ಅಯ್ಯೋ ದೇವ್ರ, ಇಂಗ್ಲೀಷ್ ಡಿಸೈನ್ ಅಂದ್ರೆ ಇಂಗ್ಲೀಷ್ ರೂಢವಂತ ನೋಡಿವು. ಏನು ಹೇಳ್ಬೇಕು ಇವಕ್ಕೆ, ಇವತ್ತು ಸೀರೆ ಮಾರ್ದಂಗೆ ಆತು ಬಿಡು ನಾನು. ಅಕ್ಕಾರ ಇಂಗ್ಲೀಷ್ರ ಮಂದಿ ಉಡಂಗಿಲ್ರಿ ಸೀರೆ, ಇಂಗ್ಲೀಷ್ರ ಡಿಸೈನ್ ಅಂದೇನು ನಾನು. ನಿನಗೊಮ್ಮೆ ಹೇಳಿದ್ರೆ ಅರ್ಥ ಆಗೋದಿಲ್ಲನ ಇಂಗ್ಲೀಷ್ ಅನ್ನೋದು ಇರದ ಬಾರ್ದ ಹೆಸರು. ಕನ್ನಡ ಮಂದಿ ಏನ್ ಉಡ್ತಾರ ನಮ್ಮ ಕರ್ನಾಟಕದ ಮಂದಿ ಅಂತವು ದಡಿಶರಾಗಿ ಇದ್ದಿದ್ದು ತೋರಿಸು. ಅಕ್ಕಾರ ಇವು ನೋಡ್ರಿ ದಡಿ ಶರಗ ಒಳ್ಳೆ ಮಸ್ತ್ ಅದಾವ್ರಿ. ಇವು ನೋಡಾಕ್ ಹಿಂಗ್ ಕಾಣತಾವಲ್ರಿ, ಮೈ ಮೇಲೆ ಗನ ಚಂದ ಕಾಣಿಸ್ತಾವ. ನೋಡ್ರಿ ನೀವು ಒಂದೊಂದು ತಗೋರಿ ಎಲ್ಲಾರು ಹೇಳ್ತೇನೆ ನಾನು. ಅಲ್ಲ ನನ್ನ ಗಂಡ ಆರ್ಸಿದ ಸೀರೆನ ನಾ ತಗೊಳ್ಳೋದಿಲ್ಲ, ಇನ್ ನೀ ಹೇಳಿ ಅಂತ ತಗೊಂಡ್ಬಿಡ್ತೀವ ನಾವು. 300-400 ರೂಪಾಯಿ ಕೊಡ್ತೇವಿ, ರೊಕ್ಕ ಏನು ಹಂಗ ಬರ್ತಾವನಿ ಇಲ್ಲಿ ಪುಕ್ಷೇಟಿ ವಿಚಾರ ಮಾಡಿ ತಗೊಂತೇವಿ. ನಿನ್ನ ಅವಸರಕ್ಕೆ ನಮ್ಗೆ ಕುಣಿಯೋದಾಗೋದಿಲ್ಲ. ಅಲ್ಲ 10 ಗಂಟೆಗೆ ಬಂದಾರ ಇವ್ರು, 3:30 ಆತು. ನಿನ್ನ ಅವಸರಕ್ಕೆ ಕುಡಿಯಂಗಿಲ್ಲ ಅಂತಾರ. ಕೂತಿನ್ಲ ಏನು ಬೇಡ ಇವತ್ತು ನಾನು. ಯಪ್ಪ ದೇವ್ರ, ಇವ್ರು ಏನಾರ 5 ಮಂದಿ ಒಂದೊಂದು ಸೀರೆ ತಗೊಂಡು ಹೋದ್ರೆ ನೀನು ಜೋಡಗಾಯಿ ತೆಂಗಿನಕಾಯಿ ಹೊಡಿಸ್ತೇನಪ್ಪ ನಾನು. ಅಕ್ಕಾರ ಇವ್ನ ಬಿಚ್ಚಿ ತೋರಿಸ್ಲಿರ ಗನ ಚಂದ ಅದಾವ್ರಿ ಒಂದ್ರಕ್ಕಿಂತ. ನೋಡ್ರಿ ಲಕ್ಷ್ಮಕ್ಕ ಇವ ಬೇಷದಾವ ದಡೀಶರಿಗೆ ಬೇಷದಾವ ಒಂದ್ರಕ್ಕಿಂತ ಒಂದು ಚಂದ ಅದಾವ ಕಲರ್. ಇವನ್ನ ರೇಟ್ ಕೇಳು ಭಾಳ ಹೇಳ್ತೈತವ ಅದು. ನೋಡಲಿ 1000 ರೂಪಾಯಿ ಹೇಳ್ಯಾನ, ಕೇಳಿ ಎಷ್ಟು ಕೇಳ್ತಿ ನೋಡ್ರಿ ರೇಟ್. ಲಕ್ಷ್ಮಕ್ಕರ ಇವ ಇರ್ಲಿ ತೋರಿ, ಹೊಸ ನಮ್ನಿ ಗಾಲಿ ಬಂದಾವ, ಒಳಗೆ ಚಂದ ಅನಿಸ್ತಾವ ಮೈ ಮೇಲೆ. ಕೇಳ್ರಿ ಒಂದು ರೇಟ್ ಮಾಡ್ರಿ ತಗೊಳ್ಳೋಣಂತ ಒಂದೊಂದು. ನನಗೂ ಇವ ಸೀರೆ ಅವು, ಆದ್ರೆ ಮತ್ತೆ ಇಂದ್ರಕ್ಕಿಂತ ಚಂದ ತೋರಿಸ್ತಾನ ಅನ್ಕೊಂಡ್ವಿ. ಅವೇನ ಚಂದ ತೆಗಿಲಿಲ್ಲ ಬಿಡು ಸೀರೆ. ಪಾತಿ ನಿನಗೆ ಮನ್ಸಿಗೆ ಬಂದವ. ಅಯ್ಯಾರ ಏನೊಂದು ಅಕ್ಕ ನಾ ಎಂತಾದು ಉಟ್ರಿ ಏನು ಮ್ಯಾಲ ಬುರ್ಕ ಹಾಕೊಂತೀನಿ ತಗೋರಿ, ಎಲ್ಲಾರು ತಗೊಂಡಂತಾದು ಒಂದು ತಗೊಂತೀನಿ ಸುಮ್ಮ. ಹೋಯ್ತಮ್ಮ ಇದು ಮನ್ಸಿಗೆ ಬಂದಾವ ಸೀರೆ ಹೆಂಗ್ ಕೊಡ್ತಿದಿ ಕಡೆಕ ರೇಟ್? ಅಲ್ಲ ಬರತ್ಲೆ ಇವನ್ನ ತೋರ್ಸೀನಿ, ಅವಾಗ ಬಿಟ್ಟಾವು ಈಗೆಲ್ಲ ಕಿತ್ತಿಶ್ ನೋಡಿ ಮತ್ತು ಫಸ್ಟ್ ನೋಡಿದ ಸೀರೆನ ತಗೊಳಕತ್ತಾವ ನೋಡು. ಅಲ್ರಿ ನಮ್ದು ಇರೋದ ಹೋಲ್ಸೇಲ್ ರೇಟಿಂದ, ಮತ್ತೇನು ಕಡಿಮೆ ಮಾಡ್ಬೇಕ್ರಿ ಇದ್ರಾಗ? ನೀನೇ ಹೋಲ್ಸೇಲರ ಮಾರು ಇನ್ನೊಂದರ ಮಾರು ನಮ್ಗೆ ಅದು ಗೊತ್ತಿಲ್ಲ. ಸೀರೆ ನೋಡೋತಿಗೆನ ಹೇಳ್ತೇವೆ ನಾವು ಈ ಸೀರೆ ಕಿಮ್ಮತ್ ಇಷ್ಟ ಅಂತ ಹೇಳಿ. ಹೇಳ್ತೀರಿ ಬಿಡಿ ಕಿಮ್ಮತ್, ನೀವೇ ಇದಿರ್ತೀರಿ ನೋಡಿ ಕುಂತ ಮಗ್ಗದಾಗ, ಅದಕ್ಕೆ ಹೇಳ್ತೀರಿ. ಏನದ ಗುನುಗುನು ಅಂತೀಲ? ಏನಿಲ್ರಿ ಅಕ್ಕಾರ, ನೀವ ಒಂದು ರೇಟ್ ಕೇಳ್ರಿ, ಬಂದ್ರ ಕೊಡ್ತೇನಿ ಇಲ್ಲಂದ್ರ ಇಲ್ಲ. ಲಕ್ಷ್ಮಕ್ಕ ಎಷ್ಟು ಕೇಳೋಣ ರೇಟ್? ಅಡ್ಡಿ ಇಲ್ಲ, ಸೀರೆ ಹೊಸ ನಮ್ನಿ ಅದಾವು. 100 ರೂಪಾಯಿ ಕೇಳ್ಬೇಕಂದೆ, ಬ್ಯಾಡ್ ತಗೋ, ಹೊಸ ನಮ್ನಿ ಅದಾವಲ್ಲ ಮತ್ತೆ ಬಿಟ್ಟು ಕೊಡೋದಿಲ್ಲ ಅವರು. 150 ರೂಪಾಯಿ ಕೇಳಿದ್ರಾತ. 150 ರೂಪಾಯಿ ಕೊಡ್ತಾರ ಇಲ್ಲಿ ಬಿಡ್ರಿ ಅವರು. ಅಯ್ಯ ಕೊಟ್ರೆ ಕೊಡ್ಲಿ ಬಿಟ್ರಿ ಬಿಡ್ಲಿ, ನಮ್ಮ ರೇಟ್ ನಾವು ಕೇಳೋದು. ಕೇಳ್ರಿ ಅಕ್ಕಾರ. ಇದಕ್ಕ ಭಾಳ ಅಂದ್ರೆ ನೋಡಪ್ಪ 100 ರೂಪಾಯಿ ಕೇಳ್ಬೇಕಂತೆ. ಮತ್ತೆ ಇವ್ರು ನಮ್ಮ ಗೆಳತಿಯರಿಗೆ ಭಾಳ ಮನ್ಸಿಗೆ ಬಂದ್ಬಿಟ್ಟವ. ಬೇಡ ಎದಕ್ಕೆ 150 ರೂಪಾಯಿ ಕೊಟ್ಬಿಡು, ಉಷ್ಟ್ರು ಒಂದೊಂದು ತಗೊಂಡ್ಬಿಡ್ತೇವೆ. 150 ರೂಪಾಯಿ ರೀ? 1100 ರೂಪಾಯಿ ಸೀರೆ 150 ರೂಪಾಯಿ ಕೇಳ್ತೀರಿ? ಜಾಸ್ತಿ ಆತದಿಲ್ಲ, ಅದಕ್ಕ ಅಂದೆ ನಾನು 100 ರೂಪಾಯಿ ಕೇಳ್ಬೇಕಂದೆ. ನನಗೆ ನಜರ್ ಚೌಕ್ ಆಗಿ ಕೇಳಿದ್ ನೋಡಪ್ಪ 150 ರೂಪಾಯಿ. ಅಕ್ಕಾರ ನೀವು 600 ರೂಪಾಯಿ ಕೊಟ್ಟರು ಬರೋದಿಲ್ರಿ ಸೀರೆ? ಅದೆಂತ ಸೀರೆ ಇದು 600 ರೂಪಾಯಿ ಕೊಟ್ಟರು ಬರಂಗಿಲ್ಲ ಅಂತ? ನೋಡಾಕರ ತೆಳ್ಳಗೈತಿ, ಏನೈತಿಪ್ಪ ಇದ್ರಾಗ? ಅದೊಂದು ಗಾಲ್ ಅದಾವ ದೂರ ತಡಿ ನೋಡಿದ್ರ 3 ಕಲರ್ ಕೊಟ್ಟಾನ. ಅಲ್ರಿ ಅಕ್ಕಾರ, ಹೊಸ ಮಾಲ್ ಇದು. ಒಂದು ಪದರ ರೇಷ್ಮೆ ಎಳಿ ಬಂದಿರ್ತತಿ ಇದ್ರಾಗ. ಅಯ್ಯ ರೇಷ್ಮೆ ಎಳಿ ಬರ್ತತೆ? 600 ರೂಪಾಯಿಗೆ ಯಾರ ರೇಷ್ಮೆ ಎಳಿ ಸೀರೆ ಕೊಡ್ತಾರನ? ನಮ್ನೇನು ಹುಚ್ಚರ ಅಂತ ತಿಳ್ಕೊಂಡೇನ ಏನ ನೀನು? ಎಲ್ಲ ಬರ್ತತೆ ಏನಿಲ್ಲ, ಮುಂದೆ ಅಂಗಡಿಗೆ ಹೋಗೋಣ ನಾವು. ಅಕ್ಕಾರ ಒಂದ ರೇಟ್ಗೆ ನಿಲ್ಲಕ್ ಹೋಗ್ಬೇಡ್ರಿ, ಇನ್ನೊಂದು ರೇಟ್ ಕೇಳ್ರಿ. ಪ್ರೇಮಕ್ಕ ಹೊತ್ತಾತು, ಕಡೆ ಬಸ್ ತಪ್ಪಿಸ್ಕೊಂತೇವೆ ನಾವು. ಇನ್ನೊಂದು 20 ರೂಪಾಯಿ ಇರಿಸ್ಬಿಡು ಹೋಗ್ಲತ್ತಾಗ. ಹೆಂಗೋ ಬಸ್ ಚಾರ್ಜ್ 50 ರೂಪಾಯಿ ಉಳ್ದತ್ತೆ, ಅದ್ರಾಗ ಇನ್ನೊಂದು 20 ರೂಪಾಯಿ ಹೋದ್ರೆ ಹೋಗ್ಲಿ, ಒಂದು 30 ರೂಪಾಯಿದಾಗ ಏನ್ರ ತಿಂದು ಹೋಗೋಣ. ತಮ್ಮ ಲಾಸ್ಟ್ ನಮಗೀಗ ಬಸ್ ಐತಿ, ತಪ್ಪಿಸ್ಕೊಂತೇವೆ ನಾವು. ಕಡೆ ರೇಟ್ ಹೇಳ್ಬಿಡ್ತೇನೆ ನೋಡಪ್ಪ ನಾನು. ಏನ ಕಿರಿ ಮಾಡಕ್ ಹೋಗ್ಬೇಡ, ನಮ್ಗೆ 170 ರೂಪಾಯಿ ಕೊಡ್ತೇನೆ ನೋಡಿ ಲಾಸ್ಟ್. ಅಲ್ರಿ ಅಕ್ಕಾರ, ಮತ್ತೇನ ಕಾಯಂ ಅಂಗಡಿ ಐತಿ ಅಲ್ಲಿ ಹೋಗಿ ತಗೊಂತೇವೆ ಅಂದ್ರಿ ಸೀರೆ, ಮತ್ತೆ ಊರಿಗೆ ಹೋಗ್ತೀರಿ? ಅಯ್ಯ ಕಡೆ ಬಸ್ ತಪ್ತೈತೆ ಅಂತ ಹೇಳಿ ಹೋಗ್ತೇವೆ ಊರಿಗೆ. ಇನ್ ಬಗ್ಗೆ ಬದುಕ ಏನ್ ಫ್ರೀನ ಐತಿ? ಆಧಾರ್ ಕಾರ್ಡ್ ತೋರಿಸಿದ್ವಿ ಅಂದ್ರೆ ಇಲ್ಲೇ, ಆಧಾರ್ ಕಾರ್ಡ್ ತೋರಿಸಿದ್ವಿ ಅಂದ್ರೆ ಅಲ್ಲೇ. ಎದಕ್ಕೆ ತಿಳಿ ಕೆಡ್ಸ್ಕೋಬೇಕು? ನಮ್ದರ ಏನು ಹೊಲ್ದಾಗ ವಾರ ಇಲ್ಲ ಏನಿಲ್ಲ. ಮತ್ತೆ ನಾಳೆ ಬರ್ತೇವೆ ಮುಂಜಾನೆ ಎದ್ದು ಬಂದೆ, ನಮ್ಮ ಕಾಯಂ ಅಂಗಡಿ ಐತಿ ಅಲ್ಲಿ ಹೋಗಿ ಸೀರೆ ತಗೊಂಡು ಹೋಗ್ತೇವಿ. ಅಕ್ಕಾರ 170 ರೂಪಾಯಿ ಆಗೋದಿಲ್ರಿ, ನನಗ ಬಿದ್ದಿಲ್ಲ ಖರೀದಿ. ತೀರ ತಂದಿದ್ದಕ್ಕೆ ಒಂದು 20-30 ರೂಪಾಯಿ ಬೇಡನ್ರಿ ಮ್ಯಾಲ ನಮಗೆ. ಮತ್ತೆ 20-30 ರೂಪಾಯಿ ಲಾಭ ಇಲ್ದಂಗೂ ಕೊಡ್ತೀರೇನ್ರಿ ನೀವು? ಅಂಗಡಿ ಇಷ್ಟು ದೊಡ್ಡ ಅಂಗಡಿ ಇಟ್ಕೊಂಡು ಮತ್ತೆ ಲಾಭ ಇಲ್ದ ಕೊಟ್ರ ಇಂತಿಂತ ಬಿಲ್ಡಿಂಗ್ ಹೆಂಗ್ ಕಟ್ತೀರಿ? ಅದನ್ನ ರೀ ಅಕ್ಕಾರ, ನನಗೇನು ಇಲ್ದಂಗೆ ಹೆಂಗೆ ಕೊಡ್ಲಿ? ಅದಕ್ಕೆ ನನಗೂ ಬೇಡ ನಿಮಗೂ ಬೇಡ, 650 ರೂಪಾಯಿ ಕೊಡ್ತೇನೆ ನೋಡ್ರಿ ಲಾಸ್ಟ್. 650?
ಮಕ್ಕ ನಡಿ ನಾಳೆ ಬರೋಣ ನಡಿ ಮತ್ತೊಂದು ಅಂಗಡಿಗೆ ಏನ್ ಇವಂದ ಒಂದು ಅಂಗಡಿ ಇಲ್ಲಿ ಜಗತ್ನಾಗ ಸುಳ್ಳ ಮುಂಜಾನೆಯಿಂದ ಹೊತ್ತು ಕಳೆದ್ ನೋಡ್ ಖಾಲಿ ನಮ್ದು ಅಲ್ರಿ ಅಕ್ಕಾರ ಬಂದು ನಂದು ಬೋಣಿಗೆ ಇಲ್ಲಿಂದ ಮಟ್ಟ 6 ಗಂಟೆ ಆಗಾಕ ಬಂತು ಮತ್ ನಾನು ನಿಮ್ದು ಹೊತ್ತು ಕಳ್ದೇನಂತೀರಲ್ರಿ ನೀವು ಮತ್ತ ಕರೆಕ್ಟ್ ರೇಟ್ ಹೇಳಿದ್ರೆ ಯಾರಾದ್ರೂ ವ್ಯಾಪಾರ ಮಾಡ್ತಾರ ಏನ್ ನಮ್ನೇನ್ ಹುತ್ರ ಅಂತ ತಿಳ್ಕೊಂಡೇನ ಹಳ್ಳಿ ಮಂದಿ ಅಂತ ಹೇಳಿ ತಮ್ಮ ಕಡೆಕ ಯಾರ್ ರೇಟಿಗೆ ಕೊಡ್ತಿದಿ ಹೇಳ್ಬಿಡು ನಮಗ ಸುಳ್ಳ ನಮಗ್ ಟೈಮ್ ಇಲ್ಲ ಹೊತ್ತಾಗೈತಿ ನೋಡ್ರಿ ಅಕ್ಕಾರ ಲಾಸ್ಟ್ ಅಂದ್ರೆ 400 ರೂಪಾಯಿಗೆ ಒಂದು ಕೊಡ್ತೇನೆ ನೋಡ್ರಿ ನಾನು ನೋಡಪ್ಪ ಕಡೆಕ 200 ರೂಪಾಯಿ ಕೊಡ್ತೇನೆ ನೋಡಪ್ಪ ನಾ ಲಾಸ್ಟ್ ಸುಮ್ಮನೆ ನಮಗೆ ಟೈಮ್ ಇಲ್ಲ ಬಸ್ಸಿಗೆ ಹೊತ್ತಾಗೈತಿ ಮತ್ತು ಒಟ್ಟಿಗೆ ಇನ್ನೂ ಕೂತಿಂದಿಲ್ಲ ಸುಳ್ಳ ನಾನು ಹೋದ್ರೆ ಆದ್ರೆ 20 ರೂಪಾಯಿ ತುಟ್ಟಿ ಆಗೋಲ್ದಕ್ಕಂತ ಹೇಳಿ ಸುದ್ದಿ 200 ರೂಪಾಯಿ ಮಾಡೇನಿ ನೋಡಪ್ಪ ಹೆಂಗ ಅಂದಿಪ್ಪ 200 ರೂಪಾಯಿ ರೀ ಏನು ಮಾಡ್ಲಿವ ಹಾಂ ಅಕ್ಕಾರ ಇವು ಓಸು ಸೀರೆ ತೊಗೋಬೇಕ್ರಿ ಕಟ್ನಾಗಿರೋವು ಅಂದ್ರೆ 200 ರೂಪಾಯಿ ಹಾಕ್ತೀನಿ ಇಲ್ಲಂದ್ರೆ 400 ರೂಪಾಯಿಗೆ 1 ರೂಪಾಯಿ ಕಡಿಮೆ ಆಗಂಗಿಲ್ಲ ನೋಡ್ರಿ ಲಾಸ್ಟ್ ನನ್ನ ರೇಟ್ ಇದು ಲಕ್ಷ್ಮಕ್ಕ ತಗೋ ನೀನು ಇದ್ರಾಗಿ ನೀವು ಎಲ್ಲರೂ ಒಂದೊಂದು ಆರಿಸ್ಕೊಂಡು ಉಳ್ಕಿದ ಸೀರೆನ 500 ರೂಪಾಯಿಗೆ ಒಂದು ಮಾರಿಬಿಡಣ ನಮ್ಮ ಸೀರೆ ರೊಕ್ಕ ನಮ್ಗೆ ಹೊಳೆ ಬಿಡ್ತೈತಿ ಶ್ರೀನಿ ನಿನ್ ತಲೆ ಹೌದು ಬಿಡ್ಲೆ ಭಾರಿ ಓಡ್ತೈತಿ ಒಮ್ಮೊಮ್ಮೆ ಬೇಷ ಐಡಿಯಾ ಹೇಳಿದಿ ನೋಡು ಹೋದ್ ತಡಿ ಓಸು ತಗೊಂಡು 2 ಸೀರೆ ಯಾರಿಗಾರ ಮಾರಿಬಿಡೋಣ 500 ರೂಪಾಯಿಗೆ ಒಂದು ಉಷ್ಟುರ್ಗು ಸೀರೆ ಫ್ರೀ ಬಂದಂಗೆ ಅಕ್ಕವು ಚಲೋ ಐಡಿಯಾ ಮಾಡಿರಿ ರೇಣೊಂದು ಅಕ್ಕ ಮತ್ತೆ 200 ರೂಪಾಯಿಗೂ ಉಳಿತಾಯ ಆಗ್ತೈತಿ ತಗೋಪ್ಪ ಈ ಉಷ್ಟು ಸೀರೆ ಪ್ಯಾಕ್ ಮಾಡು ಯಪ್ಪ ಪರಮಾತ್ಮ ಇವತ್ತು ಬೋಣಿಗೆ ಹಾಕೇತಾನೆ ಇಲ್ಲ ಅಂತ ಮಾಡಿದ್ದೆ ಬಿಡ ನಾನು ರೇಣಿ ನಾ ಸೀರೆನ ಇವನು ಓಸು ಹೊಂದಿಕೆ ಮಾಡಿ ರೊಕ್ಕ ಕೊಟ್ಟು ತೊಗೊಂಡ್ಬರ್ತೇನೆ ನೀ ನಡಿ ಎಲ್ಲಾರ್ಗಿ ಒಂದೊಂದು ದಾಸಿ ಕಟ್ಟಿಸ್ ನಡಿ ಅಲ್ಲೇ ಬಸ್ನಾಗ ಕುತ್ಕೊಂಡು ತಿಂದು ಹೋಗೋಣಂತ ಮತ್ತಿನ್ನು ಬಸ್ ಸಿಗೋದಿಲ್ಲ ಹೋಟೆಲ್ಗೆ ಹೋಗ್ತೀವಿ ಅಂದ್ರೆ ಹೌದು ತಗೋ ಪ್ರೇಮಕ್ಕ ಹಂಗ ಮಾಡೋಣ ನಡಿ ತಡ್ರಿ ನೀವೆಲ್ಲ ಹೊಂಟ್ರಿ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಮತ್ತೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ನಮಗೆ ಹೇಳ್ರಿ ಹೊಸದಾಗಿ ಯಾರು ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ.